shall take up the very, very important subheading called Bohr atomic model. So our next subheading is the Bohr atomic model. It's very important. See, last class ಅಲ್ಲಿ ನೀವು ನೋಡಿದ್ದೀರಾ ರುದರ್ಫೋರ್ಡ್ ಥಿಯರಿನಲ್ಲಿ ಏನು ಡಿಫೆಕ್ಟ್ ಇತ್ತು ಅಂತ. ಬೋರ್ ಅದನ್ನೇ ನೋಟಿಸ್ ಮಾಡ್ತಾನೆ. ರುದರ್ಫೋರ್ಡ್ ಥಿಯರಿ ಕ್ಲಾಸಿಕಲ್ ಥಿಯರಿನ ಅಪ್ಲೈ ಮಾಡಿರ್ತಾನೆ. ಆ ಕ್ಲಾಸಿಕಲ್ ಥಿಯರಿ ಪ್ರಕಾರ ಯಾವುದೇ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಲೈಕ್ ಅಲ್ಲಿ ಎಲೆಕ್ಟ್ರಾನ್ ಹಿಂಗೆ ಓಡಾಡ್ತಾ ಇದ್ದರೆ, ಅಂದರೆ ಆಕ್ಸಲರೇಟ್ ಆಗ್ತಾ ಇದ್ದರೆ, ಇಟ್ ವುಡ್ ಎಮಿಟ್ ಅನ್ ಎನರ್ಜಿ ಅಂತ. ಸೊ ಅದರಿಂದ ಏನಾಗುತ್ತೆ, ಎಲೆಕ್ಟ್ರಾನ್ ಒನ್ ಡೇ ಯಾವತ್ತಾರೋ ಬಂದು ನ್ಯೂಕ್ಲಿಯಸ್ ಒಳಗಡೆ ಬಿದ್ದು ಹೋಗ್ಬಿಡುತ್ತೆ. ದೇರ್ ಫಾರ್ ನೋ ಸ್ಟೆಬಿಲಿಟಿ ಅಂತ ಹೇಳಿ ಗೊತ್ತಾಯ್ತು. ಈ ಥರ ಅದರ ಡಿಮೆರಿಟ್ಸ್ನೆಲ್ಲ ಇವನು ಕರೆಕ್ಟಾಗಿ ಸ್ಟಡಿ ಮಾಡಿ ಆಮೇಲೆ ಅವನು ಹೇಳ್ತಾನೆ, ಐ ಆಮ್ ಗೋಯಿಂಗ್ ಟು ಪ್ರಪೋಸ್ ಎನ್ ಅಟಮಿಕ್ ಮಾಡೆಲ್ ಆ್ಯಂಡ್ ವಿಚ್ ಈಸ್ ಬೇಸ್ಡ್ ಆನ್ ದ ಐಡಿಯಾಸ್ ಆಫ್ ರುದರ್ಫೋರ್ಡ್ ಮಾಡೆಲ್ ಅಂತ ಹೇಳ್ತಾನೆ ಅವನು. ನೋಡಿ ಚೆನ್ನಾಗಿ ಹೇಳ್ತಾರೆ, ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ಐಡಿಯಾಸ್ ಆಫ್ ರುದರ್ಫೋರ್ಡ್ ಮಾಡೆಲ್. ಆಮೇಲೆ ಹೇಳ್ತಾನೆ, ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಅಪ್ಲೈ ದ ಕ್ವಾಂಟಮ್ ಥಿಯರಿ, ಇದು ಇಂಪಾರ್ಟೆಂಟು. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಅಪ್ಲೈ ಕ್ವಾಂಟಮ್ ಥಿಯರಿ. ಅವನಿಗೆ ಗೊತ್ತಿತ್ತು ಕ್ಲಾಸಿಕಲ್ ಥಿಯರಿ ಅಪ್ಲೈ ಮಾಡಿದ್ರೆ ಫೇಲ್ ಆಗುತ್ತೆ, ಅದಕ್ಕೋಸ್ಕರನೇ ನಾನು ಈ ಥರ ಕ್ವಾಂಟಮ್ ಥಿಯರಿನ ಅಪ್ಲೈ ಮಾಡ್ತೀನಿ ಅಂತ. ನೋಡಿ ಏನು ಮಾಡಬೇಕು ಯಾವಾಗಲೂ, ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಅವನು ಹೊಸದು ಮಾಡೋದಕ್ಕಿಂತ ಹಳೇದ್ರಲ್ಲೇ ಡಿಫೆಕ್ಟನ್ನು ಕಂಡುಹಿಡಿತಾನೆ. ಅರ್ಥ ಆಯ್ತಾ? ಯಾವಾಗ ಆ ಡಿಫೆಕ್ಟನ್ನು ನಾವು ಯಾತಕ್ಕೆ ಹಿಸ್ಟ್ರಿ ಕಲಿಬೇಕಂದ್ರೆ ಇದಕ್ಕೆ ಕಲಿಬೇಕು. ಇನ್ನೊಬ್ರು ಮಾಡಿರೋ ತಪ್ಪನ್ನ ನೋಡಿ ನಾವು ಕರೆಕ್ಷನ್ ಮಾಡ್ಕೋಬೇಕು. ಇವ್ನು ಮಾಡೋದು ಅದೇ ಕೆಲಸ. ಇವನೇನು ಮಾಡ್ತಾನೆ, ಓಹೋ ಆ ಮಾಡೆಲಲ್ಲಿ ಈ ಡಿಫೆಕ್ಟ್ ಇತ್ತು, ಅದಕ್ಕೋಸ್ಕರ ಏನು ಮಾಡೋಣ, ಲೆಟ್ ಮಿ ಕರೆಕ್ಟ್ ದಿಸ್ ಅಂತ ಹೇಳಿ ಹಿ ಕರೆಕ್ಟೆಡ್ ಆ್ಯಂಡ್ ಐ ಗಿವ್ ಎ ನ್ಯೂ ಥಿಯರಿ ಕಾಲ್ಡ್ ಎಸ್ ಕ್ವಾಂಟಮ್ ಥಿಯರಿ. ಕ್ವಾಂಟಮ್ ಥಿಯರಿನ ಅಪ್ಲೈ ಮಾಡಿ ಹಿ ಗಿವ್ ಎ ನ್ಯೂ ಮಾಡೆಲ್. ನೋಡಿ ಕೇಳ್ತಾರೆ, ಓಕೆ ಯು ಟೆಲ್ ಮಿ ಹೇಗಿರುತ್ತೆ ನಿನ್ನ ಮಾಡೆಲ್ ಅಂತ ಹೇಳಿದಾಗ ಅವಾಗ ಅವನು ಹೇಳ್ತಾನೆ, ನನ್ನ ಮಾಡೆಲ್ ಅಥವಾ ನಾನು ಕೊಡೋ ಅಟಮಿಕ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ ಇಟ್ ಈಸ್ ಬೇಸ್ಡ್ ಆನ್ ದ ಪಾಸ್ಚುಲೇಟ್ಸ್ ಅಂತ ಹೇಳಿ ಬರೀತಾನೆ. ಆವಾಗ ಅವನು ಹಿ ಎಕ್ಸ್ಪ್ಲೈನ್ಸ್ ದ ಪಾಸ್ಚುಲೇಟ್ಸ್ ಆಫ್ ಬೋರ್ಸ್ ಥಿಯರಿ. ಚೆನ್ನಾಗಿ ಜ್ಞಾಪಕ ಇರಬೇಕು, ಪಾಸ್ಚುಲೇಟ್ಸ್ ಆಫ್ ಬೋರ್ಸ್ ಥಿಯರಿ. ಇವಾಗ ಅವನು ಅದಕ್ಕೆ ಒಂದು 3 ಪಾಸ್ಚುಲೇಟ್ ಬರೀತಾನೆ. ನನ್ನ ಥಿಯರಿ ಈ ಥರ ಇದೆ. ಸೊ ಏನಪ್ಪ ಫಸ್ಟ್ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನನ್ನ ಪ್ರಕಾರ an atom, ಬಹಳ ಇಂಪಾರ್ಟೆಂಟು, an atom consists of centrally located, positively charged massive particle called nucleus. Positively charged massive particle called as a nucleus ಅಂತ ಇದು ರುದರ್ಫೋರ್ಡ್ ಏನು ಹೇಳಿರ್ತಾನೆ ಅದನ್ನ ಹೇಳ್ತಾನೆ. ಸೊ ಕಾಲ್ಡ್ ನ್ಯೂಕ್ಲಿಯಸ್, ಮ್ಯಾಸಿವ್ ಪಾರ್ಟಿಕಲ್ ಕಾಲ್ಡ್ as ನ್ಯೂಕ್ಲಿಯಸ್ ಇದೆ ಅಂತ ಹೇಳ್ತಾನೆ. ಇದು ನಿಮಗೆ ಗೊತ್ತಿದ್ದಂಗೆ ರುದರ್ಫೋರ್ಡ್ ತಾನೆ ಅಲ್ವಾ. ರುದರ್ಫೋರ್ಡ್ ಹೇಳಿರ್ತಾನೆ ಫ್ರಮ್ ಹಿಸ್ ಎಕ್ಸ್ಪೆರಿಮೆಂಟ್, an atom consists of centrally located positively charged massive particle called as a nucleus ಅಂತ. ಆವಾಗ ಅವ್ರಿಗೆ ಕೇಳ್ತಾರೆ, ಈ ಎಲೆಕ್ಟ್ರಾನ್ ಎಲ್ಲಿರುತ್ತೆ ಅಂತ ಕೇಳ್ತಾರೆ. ಚೆನ್ನಾಗಿ ಜ್ಞಾಪಕ ಇರಬೇಕು, ಎಲೆಕ್ಟ್ರಾನ್ ಎಲ್ಲಿರುತ್ತೆ ಅಂತ ಕೇಳಿದಾಗ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ, these negatively charged electrons are revolving around the nucleus in the orbit ಅಂತ ಹೇಳೋ ಬದಲಾಗಿ ಸ್ಟೇಷನರಿ ಎನರ್ಜಿ ಲೆವೆಲ್. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ, ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್. ಸೊ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಆರ್ revolving around the nucleus, ಎಲ್ಲಿ ಆರ್ಬಿಟ್ ಅಂತ ಹೇಳೋ ಬದಲು ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಸ್ಟೇಷನರಿ ಎನರ್ಜಿ ಲೆವೆಲ್ ಅಂತ ಹೇಳ್ತಾರೆ. ಚೆನ್ನಾಗಿ ಗೊತ್ತಿರಬೇಕು, ಇನ್ ಸ್ಟೇಷನರಿ ಎನರ್ಜಿ ಲೆವೆಲ್ denoted by
n is equal to 1 2 3 ಎಟ್ಸೆಟ್ರಾ. ಏನಿಲ್ಲ, ಎಲೆಕ್ಟ್ರಾನು ಈ ಥರ ಆರ್ಬಿಟ್ ಅಂತ ಹೇಳೋ ಬದಲಾಗಿ ಆ ಆರ್ಬಿಟ್ಟಿಗೆ ಅವನು ಏನಂತ ಹೇಳ್ತಾನೆ, ಅದು ಪ್ರತಿ ಲೆವೆಲ್, ಅದು ಆರ್ಬಿಟ್ ಅಂತ ಹೇಳೋ ಬದಲಾಗಿ ಪ್ರತಿ ಲೆವೆಲ್. ಅದು ಎಂಥ ಲೆವೆಲ್? ಅದು ಎನರ್ಜಿ ಲೆವೆಲ್ ಅದು. ಓಹೋ, ಅಂದರೆ ಈ ಆರ್ಬಿಟ್ನ ಅವ್ನು ಹೇಳ್ತಾನೆ, ಆರ್ಬಿಟ್ ಹತ್ರ ಒಂದಿಷ್ಟು ಎನರ್ಜಿ ಇದೆಯಪ್ಪ, ಅದು ಎನರ್ಜಿ ಲೆವೆಲ್ ಅದು. ಮತ್ತೆ ಆ ಎನರ್ಜಿ ಫಿಕ್ಸ್ಡ್ ಅಂತ, ಎನರ್ಜಿ ಫಿಕ್ಸ್ಡ್. ಆಮೇಲೆ ನೋಡ, ಇದನ್ನ n is equal to 1 ಅಂತ ಕರಿತೀವಿ. ಇದು ಗ್ರೌಂಡ್ ಸ್ಟೇಟ್ ಅಂತ. ಅರ್ಥ ಆಯ್ತಾ? ಇದು ಇಲ್ಲಿ ಎನರ್ಜಿ ಆರ್ಬಿಟ್, ಆರ್ಬಿಟ್ ಹತ್ರ ಎನರ್ಜಿ ಇರುತ್ತೆ ಅಂತ ಅವನು ಹೇಳೋದು. ಆ ಪ್ರತಿ ಆರ್ಬಿಟ್ ಹತ್ರ ಎನರ್ಜಿ ಇರುತ್ತೆ, ಅದು ಫಿಕ್ಸ್ ಆಗಿರುತ್ತೆ ಎನರ್ಜಿ. ಅದಕ್ಕೆ ಆರ್ಬಿಟ್ ಅಂತ ಕರೆಯೋ ಬದಲು ಹಿ ಯೂಸ್ಡ್ ಎ ಟರ್ಮ್ ಸ್ಟೇಷನರಿ ಎನರ್ಜಿ ಲೆವೆಲ್. ನೀವು ಇದನ್ನು ಬರಿಬೇಕಾದ್ರೆ ಈ ವರ್ಡ್ಸ್ ಬಿಟ್ರೆ ನಿಮ್ಮ ಮಾರ್ಕ್ಸ್ ಸಿಕ್ಕೋದಿಲ್ಲ. ಡಿವೈಡೆಡ್ ಬೈ n is equal to 1 2 3 ಇಷ್ಟೇ ಇವನು ಹೇಳೋದು. ಅವಾಗ ಹೇಳ್ತಾನೆ, ಇದು n is equal to 1 ಲೋಯರ್ ಎನರ್ಜಿ ಲೆವೆಲ್ಲು, n is equal to 2 ಇದು ಹೈಯರ್ ಎನರ್ಜಿ ಲೆವೆಲ್ಲು. ನೆಕ್ಸ್ಟ್ ಇನ್ ಬರೋದೆಲ್ಲ ಏನಪ್ಪಾ ಅಂತಂದ್ರೆ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. n is equal to 3 ಹೈಯರ್ ಎನರ್ಜಿ ಲೆವೆಲ್ ಅಂತ ಹೇಳ್ತಾ ಹೋಗ್ತಾನೆ. ಅರ್ಥ ಆಯ್ತಾ? ಅವಾಗ ಅವ್ರಿಗೆ ಕೇಳ್ತಾರೆ, ಈ ಎಲೆಕ್ಟ್ರಾನ್ ರೌಂಡ್ ಹೊಡಿಬೇಕಲ್ಲ ನ್ಯೂಕ್ಲಿಯಸ್ಸಿನ ಸುತ್ತಲೂ ಕೂಡ ತಿರುಗಬೇಕಲ್ಲ, ಹೂ ವಿಲ್ ಗಿವ್ ದ ಸೆಂಟ್ರಿಪಿಟಲ್ ಫೋರ್ಸ್? ಅದನ್ನು ರುದರ್ಫೋರ್ಡ್ ಹೇಳ್ದಂಗೆ ಹೇಳ್ತಾನೆ. ಸೊ ಈ ಎಲೆಕ್ಟ್ರಾನ್ ರೌಂಡ್ ಹೊಡಿಬೇಕಾದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ರಿಕ್ವೈರ್ಡ್, ದಟ್ ಈಸ್ ಪ್ರೊವೈಡೆಡ್ ಬೈ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ದ ಎಲೆಕ್ಟ್ರಾನ್. ಚೆನ್ನಾಗಿ ಜ್ಞಾಪಕ ಇರಬೇಕು, ಇದು ತುಂಬಾ ಚೆನ್ನಾಗಿ ಕಲ್ತಿರ್ಬೇಕು. ಅರ್ಥ ಆಯ್ತಾ? ದ ಸೆಂಟ್ರಿಪಿಟಲ್ ಫೋರ್ಸ್ ರಿಕ್ವೈರ್ಡ್ ಫಾರ್ ಎನ್ ಎಲೆಕ್ಟ್ರಾನ್, centripetal force required for an electron is provided by, ಯಾರು ಕೊಡ್ತಾರೆ ಅಂತ ಕೇಳಿದಾಗ he says it is the electrostatic force of attraction. Electrostatic force of attraction between ಯಾರ್ಯಾರು nucleus and the electron. ಅದಕ್ಕೋಸ್ಕರನೇ ಈ ಫಾರ್ಮುಲಾ ಯಾವಾಗಲೂ ಚೆನ್ನಾಗಿ ಜ್ಞಾಪಕ ಇರಬೇಕು. ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಈಕ್ವಲ್ ಟು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಗೊತ್ತಿರಬೇಕು. ಅರ್ಥ ಆಯ್ತಾ? ಅದನ್ನ ನಾವು ನಿನ್ನೆ ಬರೆದಿದ್ವಿ, ನಿಮಗೆ ಗೊತ್ತಿದೆಯಲ್ಲ. ಏನಂತ ಬರ್ತಿದ್ವಿ? ಸೆಂಟ್ರಿಪಿಟಲ್ ಫೋರ್ಸಿಗೆ mv²/r, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಅಂದ್ರೆ 1/4πε0. Q1 ಅಂದ್ರೆ ಚಾರ್ಜ್ ಆನ್ ದ ನ್ಯೂಕ್ಲಿಯಸ್. ಚಾರ್ಜ್ ಆನ್ ದ ನ್ಯೂಕ್ಲಿಯಸ್ ಇಸ್ Ze plus Ze into Q2 ಅಂದ್ರೆ ಚಾರ್ಜ್ ಆನ್ ದ ಎಲೆಕ್ಟ್ರಾನ್ ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಅಷ್ಟೇ. ಆವಾಗ r ಕ್ಯಾನ್ಸಲ್ ಆಗುತ್ತೆ ತಾನೆ. ನಿಮ್ಗೇನು ಉಳಿಯುತ್ತೆ ಫಾರ್ಮುಲಾ? ಯುವರ್ mv²/r is equal to Z is 1 for hydrogen, it becomes minus e²/4πε0. ಬಹಳ ಚೆನ್ನಾಗಿ ಜ್ಞಾಪಕ ಇರಬೇಕು. ಇಲ್ಲಿ ಮೈನಸ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಇದು ಅಟ್ರಾಕ್ಷನ್ ಅಂತ ಇಂಡಿಕೇಟ್ ಮಾಡುತ್ತೆ ಅಷ್ಟೇನೆ. ನೀವು ಕೆಲವು ಕಡೆ ಈ ನೆಗೆಟಿವ್ ಸೈನ್ ತೆಗೆದು ಹಾಕ್ಬೋದು. ತೆಗೆದು ಹಾಕಿದ್ರೆ ಏನು ಡೇಂಜರ್ ಆಗಲ್ಲ. ಯಾಕೆ ಅಂತಂದ್ರೆ ದಿಸ್ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದಟ್ ಈ ನ್ಯೂಕ್ಲಿಯಸ್ಗೂ ಎಲೆಕ್ಟ್ರಾನ್ಗೂ ನಡುವೆ ಅಟ್ರಾಕ್ಷನ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಅರ್ಥ ಆಗಿದೆಯಾ? ಇನ್ನು ಮುಂದೆ ಫಸ್ಟ್ ಪಾಸ್ಟುಲೇಟ್ ಅಂದ ತಕ್ಷಣ ನೀವು ಇದಿಷ್ಟು ಬರಬೇಕಂತ ಗೊತ್ತಿರಬೇಕು ಡಿರೈವೇಷನ್ ಮಾಡ್ಬೇಕಾದ್ರೆ, ಯಾಕಂದ್ರೆ ನೆಕ್ಸ್ಟ್ ಡಿರೈವೇಷನ್ಸ್ಗಳೆಲ್ಲ ಬರುತ್ತೆ. ಓಕೆ, ಈಗ ವಿ ನಾವ್ ಕಮ್ ಟು ಸೆಕೆಂಡ್ ಪಾಸ್ಟುಲೇಟ್. ಈಗ ಫಸ್ಟ್ ಪಾಸ್ಟುಲೇಟ್ ಆಯ್ತಲ್ಲ, ಸೆಕೆಂಡ್ ಪಾಸ್ಟುಲೇಟಿಗೆ ಬರೋಣ. ಸೆಕೆಂಡ್ ಪಾಸ್ಟುಲೇಟ್ ಏನು ಹೇಳುತ್ತೆ ಅಂತಂದ್ರೆ, ಎಲೆಕ್ಟ್ರಾನ್ ರೌಂಡ್ ಹೊಡಿತಾ ಇರುತ್ತಲ್ಲ ಸರ್, ಇಲ್ಲಿ ರೌಂಡ್ ಹೊಡೆಯುತ್ತಾ, ಎರಡನೇ ಆರ್ಬಿಟಲ್ ರೌಂಡ್ ಹೊಡೆಯುತ್ತಾ, ಮೂರನೇ ಆರ್ಬಿಟಲ್ ರೌಂಡ್ ಹೊಡೆಯುತ್ತಾ ಅಂತ ಕೇಳಿದ್ರೆ ಎಲೆಕ್ಟ್ರಾನು ಬೇಕಾಬಿಟ್ಟು ರೌಂಡ್ ಎಲ್ಲ ಹೊಡೆಯಲ್ಲ. ಅದು ಪರ್ಟಿಕ್ಯುಲರ್ ಆರ್ಬಿಟಲ್ಲೇ ಇರುತ್ತೆ. ಯಾವ ಆರ್ಬಿಟಲ್ ಇರುತ್ತೆ ಅಂತ ಕೇಳಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ? ಅದಕ್ಕೂ ಡಿಸಿಪ್ಲಿನ್ ಇದೆ ರೀ. ಆಂಗ್ಯುಲರ್ ಮೊಮೆಂಟಮ್ ಆಫ್ ಎನ್ ಎಲೆಕ್ಟ್ರಾನ್, ಚೆನ್ನಾಗಿ ಗೊತ್ತಿರಲೇ ಇದು. ಆಂಗ್ಯುಲರ್ momentum of an electron, angular momentum of an electron is equal to
ಇಂಟೆಗ್ರಲ್ ಮಲ್ಟಿಪಲ್ ಆಫ್ is equal to integral multiple of nh by 2 pi. Integral multiple of h by 2 pi. Integral multiple of h by 2 pi. ಚೆನ್ನಾಗಿ ಗೊತ್ತಿರಲಿ ಆಯ್ತಾ. ಸೊ ಇಟ್ ಈಸ್ ದ ಇಂಟೆಗ್ರಲ್ ಮಲ್ಟಿಪಲ್ ಆಫ್ h by 2 pi. ಏನು ಸರ್ ಹಂಗಂದ್ರೆ ಅರ್ಥ ನೋಡಿ, ಯಾವುದೇ ಪಾರ್ಟಿಕಲ್ ಇರಲಿ ಯಾವುದೇ ಬಾಡಿ ಇರಲಿ ಸ್ಟ್ರೈಟ್ ಲೈನ್ ಅಲ್ಲಿ ಹೋಗ್ತಾ ಇದ್ರೆ ಲೀನಿಯರ್ ಮೊಮೆಂಟಮ್ ಅಂತ ಇರುತ್ತೆ. ಓಡ್ತಾ ಇದ್ರೆ ಈ ತರ ರೌಂಡ್ ಹೊಡಿತಾ ಇದ್ರೆ ಅದಕ್ಕೆ ಆಂಗ್ಯುಲರ್ ಮೊಮೆಂಟಮ್ ಅಂತ. ತುಂಬಾ ಸಿಂಪಲ್. ನಾವೀಗ ಸ್ಟ್ರೈಟ್ ಲೈನ್ ಅಲ್ಲಿ ಓಡ್ತಾ ಇರ್ತೀವಿ, ನಮ್ಮ ಹತ್ರ ಲೀನಿಯರ್ ಮೊಮೆಂಟಮ್ ಇರುತ್ತೆ, ಮಾಸ್ ಇರುತ್ತೆ, ವೆಲಾಸಿಟಿ ಇರುತ್ತೆ. ಅದೇ ನಾವು ಸರ್ಕಲ್ ಅಲ್ಲಿ ರೌಂಡ್ ಆಗ್ತಾ ಇದ್ರೆ ನಮ್ಗೆ ಏನಿರುತ್ತೆ, ಆಂಗ್ಯುಲರ್ ಮೊಮೆಂಟಮ್ ಇರುತ್ತೆ. ಇಲ್ಲೂ ಹಾಗೆ ಆ ಆಂಗ್ಯುಲರ್ ಮೊಮೆಂಟಮ್ ಈ ಫಾರ್ಮುಲಾ ಏನು, ಡೆಫಿನೇಷನ್ ಗೊತ್ತಿರಬೇಕು. ಮೊಮೆಂಟ್ ಆಫ್ ಮೊಮೆಂಟಮ್ ಅಂತ. ಮೊಮೆಂಟ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಮೊಮೆಂಟ್ ಆಫ್ ಮೊಮೆಂಟಮ್ ಅಂದ್ರೆ ಈ ಆರ್ ರೇಡಿಯಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಮೊಮೆಂಟ್ ಆಫ್ ಮೊಮೆಂಟಮ್ is equal to n into h by 2 pi, where n is equal to 1, 2, 3, etc. and h is a Planck's constant. ಅರ್ಥ ಆಯ್ತಾ? So therefore, ಸರ್ ಏನು ಸರ್ ಅರ್ಥ ಏನು ಸರ್, ನೀವೇನೋ ಬರೆದ್ಬಿಟ್ರಿ mvr is equal to nh by 2 pi ಅಂತ ಹೇಳಿ. ಮೀನಿಂಗ್ ಏನು ಗೊತ್ತಾ, ಎಲೆಕ್ಟ್ರಾನು ಈ ಫಸ್ಟ್ ಆರ್ಬಿಟಲ್ ರೌಂಡ್ ಹಾಕ್ಬೇಕಾದ್ರೆ ಅದ್ರದ್ದು ಆಂಗ್ಯುಲರ್ ಮೊಮೆಂಟಮ್ ನಿಮ್ಗೆ ಗೊತ್ತಿರಬೇಕು. ಆಂಗ್ಯುಲರ್ ಮೊಮೆಂಟಮ್ ಇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಎಲ್. ಅದು ಎಷ್ಟಿರುತ್ತೆ ಗೊತ್ತಾ, 1 into h by 2 pi ಇರಬೇಕು. ಎರಡನೇ ಆರ್ಬಿಟಲ್ ಇರ್ಬೇಕಾದ್ರೆ 2 into h by 2 pi ಇರಬೇಕು. ಮೂರನೇ ಆರ್ಬಿಟಲ್ ಇರ್ಬೇಕಾದ್ರೆ 3 into h by 2 pi ಇರಬೇಕು. ಅಂದ್ರೆ ಏನರ್ಥ, ಈಗ ಒಂದು ಕೆಲಸ ಮಾಡಿ, h by 2 pi ಅಂದ್ರೆ ಒಂದು ನಂಬರ್ ಇಟ್ಕೊಳ್ಳಿ. ಲೆಟ್ ಅಸ್ ಸೇ 10 ಅಂತ ಇಟ್ಕೊಳ್ಳಿ. h by 2 pi ಅಂದ್ರೆ ಒಂದು 10 ಅಂತ ಇಟ್ಕೊಳ್ಳಿ. ಬೇರೆ ವ್ಯಾಲ್ಯೂ ಬರುತ್ತೆ, ನೀವು ಹಂಗೆ ಇಟ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳೋದಕ್ಕೆ. ಫಸ್ಟ್ ಆರ್ಬಿಟಲ್ ಇರ್ಬೇಕಾದ್ರೆ ಅದ್ರ ಹತ್ರ 1 into 10 10 ಇರಬೇಕು. ಎರಡನೇ ಆರ್ಬಿಟಲ್ ಇರ್ಬೇಕಾದ್ರೆ 2 into 10 ಅಂದ್ರೆ 20 ಇರಬೇಕು. ಮೂರನೇ ಆರ್ಬಿಟಲ್ ಇರ್ಬೇಕಾದ್ರೆ 3 into 10 30 ಅಂದ್ರೆ ಫಸ್ಟ್ ಆರ್ಬಿಟಲ್ ಇರ್ಬೇಕಾದ್ರೆ ಇಷ್ಟು ಆಂಗ್ಯುಲರ್ ಮೊಮೆಂಟಮ್ ಇರಬೇಕು, ಸೆಕೆಂಡ್ ನಲ್ಲಿ ಇರ್ಬೇಕಾದ್ರೆ ಇಷ್ಟಿರ್ಬೇಕು, ಥರ್ಡ್ ಆರ್ಬಿಟಲ್ ಇರ್ಬೇಕಾದ್ರೆ ಇಷ್ಟಿರ್ಬೇಕಂದ್ರೆ ಅಷ್ಟೇನೆ. 10 ಇದ್ರೆ ಮಾತ್ರ ಈ ಆರ್ಬಿಟಲ್ ಇರುತ್ತೆ. ಸ್ವಲ್ಪ ಏನಾದ್ರು ಆಂಗ್ಯುಲರ್ ಮೊಮೆಂಟಮ್ ಏನಾದ್ರು ಸ್ವಲ್ಪ ಜಾಸ್ತಿ ಇದ್ರೆ ಅಂದ್ರೆ 20 ಇದ್ರೆ ಅದು ಇಲ್ಲಿರುತ್ತೆ. ಓ ಹಾಗಾದ್ರೆ ಬೇಕಾಬಿಟ್ಟಿ ಹೋಗಲ್ಲ ಅದು. ಅದಕ್ಕೆ ಲೇನ್ ಸಿಸ್ಟಮ್ ಅಂತಾರೆ, ಡಿಸಿಪ್ಲಿನ್ ಇದೆ ಅದಕ್ಕೆ. ಈಗ ನೋಡಿ, ಲೇನ್ ಸಿಸ್ಟಮ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಯಾವಾಗಲೂ ಈ ವೆಹಿಕಲ್ ಹೋಗ್ಬೇಕಾದ್ರೆ ಲೇನ್ ಸಿಸ್ಟಮ್ ಅಂತ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ನಾರ್ಮಲ್ ಆಗಿ ಇದನ್ನು ಫಾಲೋ ಮಾಡೋದಿಲ್ಲ ನಾವು. ಏನ್ ಗೊತ್ತಾ, 0 to 40 ಇದ್ರೆ ಈ ಲೈನಲ್ಲೇ ಹೋಗ್ಬೇಕು ಸ್ಪೀಡು. 40 to 80 ಇದ್ರೆ ಈ ಸೆಕೆಂಡ್ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕು. ತುಂಬಾ ಫಾಸ್ಟ್ ಆಗಿದ್ರೆ ಈ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕು. ದಿಸ್ ಇಸ್ ಕಾಲ್ಡ್ ಫಾಸ್ಟ್ ಟ್ರ್ಯಾಕ್ ಅಂತ. ಇಲ್ಲೂ ಹಾಗೇನೆ h by 2 pi ಎಷ್ಟು ಸ್ಪೀಡ್ ಇದ್ರೆ ಇಲ್ಲೇ ಇರ್ಬೇಕಪ್ಪ ನೀನು. 20 ಇದ್ರೆ ಸೆಕೆಂಡ್ ಆರ್ಬಿಟಲ್ ಇರಬೇಕು, 30 ಇದ್ರೆ ಥರ್ಡ್ ಆರ್ಬಿಟಲ್ ಇರಬೇಕು ಅಂತ ಅರ್ಥ. ಲೇನ್ ಡಿಸಿಪ್ಲಿನ್ ಅಲ್ಲೇ. ಈಗ ನೋಡ ಸರ್, ಇದು 10 ಅಲ್ಲ 20 ಅಲ್ಲ, ಇನ್ ಬಿಟ್ವೀನ್ 15 ಇರಲ್ಲ. ನಿನ್ಗೆ ಈ ಆರ್ಬಿಟಲ್ ಇರ್ಬೇಕಾರೆ ಒಂದೇ 10ರಲ್ಲಿ ಹೋಗ್ಬೇಕು, ಇಲ್ಲಿ ಇರ್ಬೇಕಾರೆ 20ರಲ್ಲಿ ಇರ್ಬೇಕು ಅಷ್ಟೇ. ಇದನ್ನೇ ನಾವೇನು ಹೇಳ್ತೀವಿ ಗೊತ್ತಾ, ಆಂಗ್ಯುಲರ್ ಮೊಮೆಂಟಮ್ ಈಸ್ ಕ್ವಾಂಟೈಸ್ಡ್ ಅಂತ ಹೇಳ್ತೀವಿ, ಗೊತ್ತಿರಲಿ. ಸೊ ಆಂಗ್ಯುಲರ್ ಮೊಮೆಂಟಮ್ ಈಸ್ ಕ್ವಾಂಟೈಸ್ಡ್ ಅಂದ್ರೆ ಇದೇ ಅರ್ಥ. ಆಂಗ್ಯುಲರ್ ಮೊಮೆಂಟಮ್ ಈಸ್ ಕ್ವಾಂಟೈಸ್ಡ್. ಕ್ವಾಂಟೈಸ್ಡ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಒಂದೇ 10 ಬಿಟ್ರೆ 20 ಬಿಟ್ರೆ 30, ಈ ನಡುವೆ ಇನ್ ಬಿಟ್ವೀನ್ ಮೇಲೆ ಇಲ್ಲ 10:30 11:30 22:30 ಆ ಥರ ಇಲ್ಲ. ನಾನು ಹೇಳ್ತಾ ಇದ್ದೆ ಎಲೆಕ್ಟ್ರೋಸ್ಟಾಟಿಕ್ಸ್ ಅವ್ರು ಜ್ಞಾಪಕ ಇದೆಯಾ, ಅಲ್ಲಿ ಚಾರ್ಜ್ ಅಂಡ್ ಎಲೆಕ್ಟ್ರಾನ್ ಈಸ್ ಕ್ವಾಂಟೈಸ್ಡ್ ಅಂತ. ಏನಪ್ಪ ಅಂತಂದ್ರೆ, ಸೊ Q is equal to any ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಇದ್ದಾಗ ಏನದು ಒಂದೇ 1 ಇರಬೇಕು, ಇಲ್ಲ 2 ಇರಬೇಕು, ಇಲ್ಲ 1.5 2.5 ಹಾಗಿದ್ದೆಲ್ಲ ಇಲ್ಲ. ಅದಕ್ಕೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ. ಒಂದೇ 1 ಇಡ್ಲಿ ತಗೋಬೇಕು, ಇಲ್ಲ 2 ಇಡ್ಲಿ ತಗೋಬೇಕು. ಸರ್ 1 ಬೇಡ 2 ಬೇಡ 1.5 ಇಡ್ಲಿ ಕೊಡಿ ಅಂತಂದ್ರೆ ದಟ್ಸ್ ನಾಟ್ ಕ್ವಾಂಟೈಸ್. ಕ್ವಾಂಟೈಸ್ ಅಂದ್ರೆ ಅರ್ಥ ಒಂದೇ 1 ತಗೋ, ಇಲ್ಲ 2 ತಗೋ, ಇಲ್ಲ 3 ತಗೋ. ಸರ್ ನಂಗೆ 3 ಜಾಸ್ತಿ ಆಗುತ್ತೆ 2 ಕಡಿಮೆ ಆಗುತ್ತೆ 2.5 ಕೊಡಿ ಅಂದ್ರೆ ಕೊಡೋ. ಇಲ್ಲೂ ಹಂಗೇನೆ. ಅಂದ್ರೆ ನೀವು ಇಷ್ಟೆಲ್ಲ ಹೇಳೋದು ಬೇಡ. ಏನು ಹೇಳಬೇಕು ಅಂದರೆ, ಆಂಗ್ಯುಲರ್ ಮೊಮೆಂಟಮ್ ಆಫ್ ಎನ್ ಎಲೆಕ್ಟ್ರಾನ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಮಲ್ಟಿಪಲ್ ಆಫ್ h by 2 pi ಅಂತ ಹೇಳಿ ಈ ಫಾರ್ಮುಲಾ ಬರೆದ್ರೆ ಸರಿ. ಇದು ಸೆಕೆಂಡ್ ಪಾಸ್ಚುಲೇಟ್. ಇದು
ನಾನು ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೊಟ್ಟಿರೋದು, ಅರ್ಥ ಆಯ್ತಾ? ಬಟ್ ಅದೆಲ್ಲ ನೋಟ್ಸಲ್ಲಿ ಎಷ್ಟಿರುತ್ತೆ ಅಷ್ಟೇ ಬರೀರಿ. ಓಕೆ, ಮೂರನೇದು ನೋಡಿ, ಥರ್ಡ್ ಪಾಯಿಂಟಿಗೆ ಬನ್ನಿ. ಸೊ ಈಗ ಎಲೆಕ್ಟ್ರಾನ್ ಆಯ್ತಲ್ಲ, ರೌಂಡ್ ಹೊಡಿತಾ ಇರುತ್ತೆ. ಅವಾಗ ಅವನಿಗೆ ಕೇಳ್ತಾರೆ, ಈ ಎಲೆಕ್ಟ್ರಾನ್ ರೌಂಡ್ ಹೊಡಿತಿದೆಯಲ್ಲ, ವಿಲ್ ಇಟ್ ಎಮಿಟ್ ಆನ್ ಎನರ್ಜಿ ಅಂತ ಕೇಳ್ತಾರೆ. ಅವಾಗ ಎಮಿಟ್ ಮಾಡಲ್ಲ. ಹಾಗಾದ್ರೆ ಯಾವಾಗ ಎಮಿಟ್ ಮಾಡುತ್ತೆ ಅಂತ ಕೇಳಿದಾಗ ಅವನೇನು ಹೇಳ್ತಾನೆ ಗೊತ್ತಾ? ಈ ಎಲೆಕ್ಟ್ರಾನು ಇಲ್ಲಿದ್ದಾಗ ಲೋಯರ್ ಎನರ್ಜಿ ಇರುತ್ತೆ, ಫಸ್ಟ್ ಲೆವೆಲಲ್ಲಿ ಇದ್ದಾಗ. ಸಪೋಸ್ ಅದಕ್ಕೆ ಯಾರು ಎನರ್ಜಿ ಕೊಟ್ರು ಅಂತ ಇಟ್ಕೊಳ್ಳಿ, ಯಾರಾದ್ರು ಎನರ್ಜಿ ಕೊಟ್ರೆ ಏನಾಗುತ್ತೆ? ಸೀದಾ ಈ ಹೈಯರ್ ಲೆವೆಲ್ಲಿಗೆ ಬರುತ್ತೆ. ನೋಡಿ, ಪುಕ್ಸಟ ಏನಾರು ಅದಕ್ಕೊಂದಿಷ್ಟು ಎನರ್ಜಿ ಸಿಕ್ತು ಅಂತ ಇಟ್ಕೊಳ್ಳಿ, ಸೀದಾ ತನ್ನ ಮನೆಯಿಂದ ಏನಾಗುತ್ತೆ? ಹೈಯರ್ ಎನರ್ಜಿ ಲೆವೆಲಿಗೆ ಬರುತ್ತೆ. ಜ್ಞಾಪಕಾಡ್ಲಿ, ಹೈಯರ್ ಎನರ್ಜಿ ಲೆವೆಲಲ್ಲಿ ಹೆಚ್ಚಿಗೆ ಹೊತ್ತಿರಲ್ಲ. ಅದು ಯಾಕೆಂದ್ರೆ ಇವನ ಮನೆ ಅಲ್ಲ, ಇನ್ನೊಬ್ರು ಯಾರದ್ದೋ ಮನೆ, ಫ್ರೆಂಡ್ ಮನೆನೋ ಇನ್ಯಾರದೋ ರಿಲೇಷನ್ ಮನೆ, ಅಲ್ಲೆಲ್ಲ ನೀವು ಜಾಸ್ತಿ ದಿವಸ ಇರ್ತೀರ. ನಿಮ್ಮ ಮನೇಲಾದ್ರೆ ಬೇಕಾದಷ್ಟು ದಿವಸ ಇರ್ತೀರ, ಬೇಕಾದಂಗೆ ಅಲ್ವಾ? ಅಪ್ಪ ಅಮ್ಮ ಗಮಕಿ ಹಾಕೊಂಡಿರ್ತೀರಿ ನೀವು ಮನೇಲಿ. ಬೇರೆಯವ್ರ ಮನೆಗೆ ಹೋದ್ರೆ ಇರೋಕ್ಕಾಗಲ್ಲ, ವಾಪಸ್ ಬರಲೇಬೇಕು ನಿಮ್ಮ ಮನೆಗೆ ಅಲ್ವಾ? ನೀವಾದ್ರೆ ಒಂದು ಗಂಟೆ, ಒಂದು ದಿವಸ ಎಲ್ಲ ಇರ್ತೀರಿ, ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ವಾರಾನ್ಗಟ್ಲೆ ಇರ್ತೀರಿ ಅಲ್ವಾ? ಬಟ್ ಎಲೆಕ್ಟ್ರಾನ್ ತುಂಬ ಮರ್ಯಾದಸ್ಥ, ಅಷ್ಟೊತ್ತಲ್ಲ ಇರಲ್ಲ. ಅದು ಎಷ್ಟೊತ್ತಿರುತ್ತೆ ಗೊತ್ತಾ? ಬರೀ 10⁻⁻6 ಸೆಕೆಂಡ್. 1 ಸೆಕೆಂಡನ್ನು 10 ಲಕ್ಷ ಪೀಸ್ ಮಾಡಿದ್ರೆ ಒಂದು ಪೀಸ್ ಇದೆಯಲ್ಲ, ಅಷ್ಟು ಕಡಿಮೆ ಟೈಮಲ್ಲಿ ಇರುತ್ತೆ. ಅಲ್ಲಿಂದ ಮುಂದೆ ಏನಾಯ್ತು? ನಿಲ್ಲಲ್ವಲ್ಲ, ವಾಪಸ್ ಬಂದ್ಬಿಡುತ್ತೆ. ಯಾವಾಗ ಹಿಂಗೆ ವಾಪಸ್ ಕೆಳಗಡೆ ಬರುತ್ತಲ್ವಾ, ಇಟ್ ಎಮಿಟ್ಸ್ ದ ಎನರ್ಜಿ ಇನ್ ದ ಫಾರ್ಮ್ ಆಫ್ ಎ ಲೈಟ್. ಓಹೋ, ಎಲೆಕ್ಟ್ರಾನ್ ಯಾವಾಗ ಎಮಿಟ್ ಮಾಡುತ್ತೆ ಎನರ್ಜಿನ ಅಂತಂದ್ರೆ, ಓನ್ಲಿ ವೆನ್ ಇಟ್ ಜಂಪ್ಸ್ ಫ್ರಮ್ ಹೈಯರ್ ಎನರ್ಜಿ ಲೆವೆಲ್ ಟು ಲೋಯರ್ ಎನರ್ಜಿ ಲೆವೆಲ್. ಚೆನ್ನಾಗಿ ಗೊತ್ತಿರಬೇಕು, ಅದನ್ನ ಬರೀಬೇಕು. ಎಲೆಕ್ಟ್ರಾನ್ ಎಮಿಟ್ಸ್ ಎನರ್ಜಿ ಯಾವಾಗ? ಓನ್ಲಿ ವೆನ್ ಇಟ್ ಜಂಪ್ಸ್ ಫ್ರಮ್, ಗೊತ್ತಿರಬೇಕು, ಓನ್ಲಿ ವೆನ್ ಇಟ್ ಜಂಪ್ಸ್ ಫ್ರಮ್ ಹೈಯರ್ ಎನರ್ಜಿ ಲೆವೆಲ್, ಬಹಳ ಇಂಪಾರ್ಟೆಂಟ್, ಹೈಯರ್ ಎನರ್ಜಿ ಲೆವೆಲ್ ಟು ಲೋಯರ್ ಎನರ್ಜಿ ಲೆವೆಲ್. ಹೈಯರ್ ಎನರ್ಜಿ ಲೆವೆಲ್ ಅಂತಂದ್ರೆ ಟು ಲೋಯರ್ ಎನರ್ಜಿ ಲೆವೆಲ್. ಚೆನ್ನಾಗಿ ಗೊತ್ತಿಲ್ಲ, ಲೋಯರ್ ಎನರ್ಜಿ ಲೆವೆಲ್ ಇನ್ ದ ಫಾರ್ಮ್ ಆಫ್ ಎ ಲೈಟ್, ಅದು ಗೊತ್ತಿರಬೇಕು, ಇನ್ ದ ಫಾರ್ಮ್ ಆಫ್ ಲೈಟ್. ಆವಾಗನೇ ನಾವೇನ್ ಬರಿತೀವಿ? ಈಕ್ವೇಶನ್ ರೂಪದಲ್ಲಿ ಬರೆದಾಗ ವಿ ರೈಟ್ E2 minus E1 is equal to h nu, where nu is the frequency of light emitted. It is the frequency of light emitted. ಬಹಳ ಇಂಪಾರ್ಟೆಂಟ್, ಗೊತ್ತಾಯ್ತಾ ಇವಾಗ? ಸೊ ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಆಗಬೇಕು ಅಂತ. ಸಪೋಸ್ ಅದರ ಮನೇಲಿ ಎನರ್ಜಿ ಎಷ್ಟೋ ಒಂದು 10 ಇತ್ತು, ಇದು ಒರಿಜಿನಲ್ ಎನರ್ಜಿ 10 ಜೌಲ್ಸ್ ಇತ್ತು. ಅದಕ್ಕೇನೋ ಇನ್ನೊಂದು 15 ಜೌಲ್ಸ್ ಎಕ್ಸ್ಟ್ರಾ ಸಿಕ್ಬಿಡ್ತು ಅಂತ ಇಟ್ಕೋ. 10 + 15 ಎಷ್ಟಾಯ್ತು? 25 ಹೋಯ್ತಲ್ವಾ? ಈ ಲೆವೆಲಿಗೆ ಬಂದು ಕುತ್ಕೊಂಡ್ಬಿಡುತ್ತೆ. ಆ ಲೆವೆಲಲ್ಲಿ ಎಷ್ಟು ಗೊತ್ತಿರುತ್ತೆ? ಇರೋಕ್ಕಾಗಲ್ಲ. ಆಮೇಲೆ ಏನಾಗುತ್ತೆ? ತಾನೇನು ಎಕ್ಸೆಸ್ ತೊಗೊಂಡಿದ್ದಲ್ಲ 25 - 10, ಆ 15 ಇದೆಯಲ್ಲ, ಅಷ್ಟು ಎನರ್ಜಿನ ಅದು ಲೈಟಿನ ರೂಪದಲ್ಲಿ ಬಿಟ್ಕೊಡುತ್ತೆ. ಅಂದರೆ when the electron emits energy only when it jumps from higher energy level to lower energy level in the form of a light. ಅರ್ಥ ಆಯ್ತಾ? ಇದು ಯಾವ ಥರ ಅಂದರೆ, ನೀನು ನಾರ್ಮಲ್ ಸ್ಟೇಜಲ್ಲಿ ಇರ್ತೀಯ. ನಾರ್ಮಲ್ ಸ್ಟೇಟ್ ಅಂದರೆ ಆರಾಮಾಗಿ ಊಟ ತಿಂಡಿ ಮಾಡ್ಕೊಂಡಿರೋದು ನೀನು ನಾರ್ಮಲ್ ಸ್ಟೇಟು, ನಿನ್ನ ಗ್ರೌಂಡ್ ಸ್ಟೇಟು. ಏನೋ ಪುಕ್ಸಟ ಒಂದಿಷ್ಟು ಕೊಟ್ರು ಅಂತ ಇಟ್ಕೊಳ್ಳಿ, ತಿನ್ನಕ್ಕೆ ಚೆನ್ನಾಗಿ ತಿಂದ್ಬಿಟ್ಟು ಏನು ಮಾಡ್ತೀಯಾ? ಎಕ್ಸಾಕ್ಟ್, ಅಯ್ಯೋ ಸುಸ್ತಾಗೋಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಪುಕ್ಸಟ ಕೊಟ್ಟಿರ್ತಾನೆ ಅವನ ತಿಂದ್ಬಿಟ್ಟು. ಅವಾಗ ನಿಲ್ಲಕ್ಕಾಗಲ್ಲ, ಕೂರಕ್ಕಾಗಲ್ಲ. ಅವಾಗ ಏನು ಮಾಡ್ತೀರಾ? ಸೊ ನಾರ್ಮಲ್ ಸ್ಟೇಟಿಗೆ ಬರ್ಬೇಕಾದ್ರೆ ಏನು ಮಾಡಬೇಕು? ತಿಂದಿದ್ದಷ್ಟು ಹೊರಗಡೆ ಹಾಕಬೇಕು. ಯಾವಾಗ ತಿಂದಿದ್ದು ವಾಮಿಟ್ ರೂಪದಲ್ಲಿ ನೀನು ಹೊರಗಡೆ ಹಾಕ್ತೀಯ, ಬಟ್ ಎನರ್ಜಿ ಆದರೆ ನೀನು ವಾಮಿಟ್ ರೂಪದಲ್ಲಿ ಹಾಕ್ತೀಯ. ಎಲೆಕ್ಟ್ರಾನ್ ಏನು ಮಾಡುತ್ತೆ? ಎಮಿಟ್ ಮಾಡುತ್ತೆ. ನೀನಾದ್ರೆ ವಾಮಿಟ್ ಮಾಡ್ತೀಯಾ, ಎಲೆಕ್ಟ್ರಾನ್ ಆದರೆ ಎಮಿಟ್ ಮಾಡುತ್ತೆ. ಅಷ್ಟೇ. ನೀವು ವಾಂತಿ ಮಾಡ್ಕೊಂಡು ಎಮಿಟ್ ಮಾಡ್ತೀಯಾ, ಎಲೆಕ್ಟ್ರಾನ್ ಎನರ್ಜಿನ ಅಷ್ಟು ಎಮಿಟ್ ಮಾಡುತ್ತೆ. ಯಾವ ಫಾರಮ್ನಲ್ಲಿ ಅಂದರೆ ಇನ್ ದ ಫಾರ್ಮ್ ಆಫ್ ಎ ಲೈಟ್. ಅಷ್ಟೇ. ಇದು 3 ಪಾಸ್ಚುಲೇಟ್. ಅರ್ಥ ಆಯ್ತಾ? ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಬೋರ್ಡ್ ಮೇಲೆ ಬರೆದಿರೋ ಉತ್ತರನೇ ನೀವು ಇಷ್ಟು ಬರೆದ್ರೆ ಸಾಕು. ಏನಪ್ಪ? ಸೊ ಅಕಾರ್ಡಿಂಗ್ ಟು ದ Bohr's postulate, an atom consists of centrally located, positively charged massive particle called nucleus.
and the electrons revolving around the nucleus in the stationary energy level denoted by n is equal to 1, 2, 3. The centripetal force required for an electron is provided by the electrostatic force of attraction between the nucleus and the electron. ಈ ಈಕ್ವೇಶನ್ ಬರೆಯಕ್ಕೆ ಮರಿಬಾರ್ದು, ಜ್ಞಾಪಕ ಇದು ಮುಂದೆ ನಮ್ಗೆ ಇದೇ ಯೂಸ್ ಆಗೋದು ಎಲ್ಲ ಕಡೆ, ಅರ್ಥ ಆಯ್ತಾ? ಆಮೇಲೆ ಈ ಫಿಗರ್ ಯಾವ್ದಾದ್ರು ಒಂದನ್ನು ಬರೆಯಕ್ಕೆ ಮರಿಬಾರ್ದು. ಎರಡನೇ ಪಾಸ್ಟುಲೇಟ್ ಏನು ಹೇಳುತ್ತೆ? ಆಂಗ್ಯುಲರ್ ಮೊಮೆಂಟಮ್ ಆಫ್ ಎನ್ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು ಇಂಟಗ್ರಲ್ ಮಲ್ಟಿಪಲ್ ಆಫ್ h/2π. ಆವಾಗ mvr ಇಸ್ ಈಕ್ವಲ್ ಟು n ಇಂಚು h/2π ಅಂತ ಬರೆದು ಬೇರೆ n ಇಸ್ ಈಕ್ವಲ್ ಟು 1 ಇಷ್ಟೇ ಬರೆದ್ರೆ ಸಾಕು ನೀವು, ಅರ್ಥ ಆಯ್ತಾ? ಮೂರನೇ ಪಾಸ್ಟುಲೇಟ್, electron emits energy only when it jumps from higher energy level to lower energy level in the form of a light. ಈ ಈಕ್ವೇಶನ್ ಬರೀಬೇಕು ಅಷ್ಟೇ. ವಿತ್ ಈಕ್ವೇಶನ್ ಬರೆದ್ರೆ ನಿಮ್ಮ ಮಾರ್ಕ್ಸ್ ಎಲ್ಲೂ ಕೂಡ ಕಟ್ ಆಗೋದೇ ಇಲ್ಲ. ಇದು 3 ಮಾರ್ಕ್ಸ್ ಕೇಳಿದ್ರೆ ಬರೀ ಸ್ಟೇಟ್ಮೆಂಟ್ ಮಾತ್ರ ಬರ್ಕೊಂಡು ಕೊಡಬೇಡ್ರಿ, ಈಕ್ವೇಶನ್ ಬರೀ, ನಿಮ್ ಗಂಟೆ ಖರ್ಚಾಗತ್ತೆ ಬರೆಯೋದಕ್ಕೆ. ಓಕೆ, ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಇದು. 3 ಮಾರ್ಕ್ಸ್ ಕೇಳ್ತಾರೆ, ಇದು ಬಹಳ ಇಂಪಾರ್ಟೆಂಟ್ ಇದು, ಅರ್ಥ ಆಯ್ತಾ? ಈಗ ನಿಮ್ಗೆ ಸೊ ಇಷ್ಟ ಆದ್ಮೇಲೆ ಕೆಲವು ನೋಟ್ ಅಂತ ಬರ್ಕೋಬೇಕು. ಇಲ್ಲಿ ಏನಪ್ಪ ಈ ನೋಟಲ್ಲಿ ಏನು ಬರ್ಕೋಬೇಕು ಅಂತಂದ್ರೆ, ನಿಮ್ಗೆ ಒಂದು ಕ್ವಶನ್ ನಿಮ್ಗೆ ಏನು ಕೇಳ್ತಾರೆ ಅಂತ ಅಂದ್ರೆ ನೋಡಿ, ಈ ಕ್ವಶನ್ ಅನ್ನು ಕೇಳ್ತಾರೆ, ವಾಟ್ ಡು ಯು ಮೀನ್ ಬೈ ದ ಟರ್ಮ್ ದಟ್ ದ ಆಂಗ್ಯುಲರ್ ಮೊಮೆಂಟಮ್ ಆಫ್ ಎನ್ ಎಲೆಕ್ಟ್ರಾನ್ ಇಸ್ ಕ್ವಾಂಟೈಸ್ಡ್ ಅಂತ. ಓಕೆ, ಸೊ ನಾನು ಇಲ್ಲಿ ಬರ್ದಿರ್ತೀನಿ ಅದು ನೋಟ್. ವಾಟ್ ಡು ಯು ಮೀನ್ ಬೈ ದ ಟರ್ಮ್ ದಟ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ಎನ್ ಎಲೆಕ್ಟ್ರಾನ್ ಇಸ್ ಕ್ವಾಂಟೈಸ್ಡ್ ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಇದು ಕೇಳೋ ಕ್ವಶನ್ ಇದು. ನೀವು ಅವಾಗ ಏನು ಉತ್ತರ ಬರೆಯಕ್ಕೆ ಹೋಗಬೇಡಿ. ದಟ್ ಮೀನ್ಸ್ the angular momentum of an electron is equal to integral multiple of h/2π ಅಂತ ಬರೆದು, ಈ ತರ mvr is equal to nh/2π ಅಂತ ಬರೆದು, ದಟ್ ಮೀನ್ಸ್ l is equal to 1h/2π 2h/2π ಅಷ್ಟೇ ಹೇಳಿದ್ರೆ ಸಾಕು, ಇನ್ನೇನು ಬೇರೆ ಏನೂ ಹೇಳೋದು ಬೇಕಾಗಿಲ್ಲ. ಅರ್ಥ ಆಯ್ತಾ? ಅದು ನೋಟ್ ನಂಬರ್ 1. ನೋಟ್ ನಂಬರ್ 2 ನಿಮ್ಗೆ ಕೇಳ್ತಾರೆ, ವಾಟ್ ಈಸ್ ಎ ಸ್ಟೇಷನರಿ ಎನರ್ಜಿ ಲೆವೆಲ್ ಅಂತ ಕೇಳ್ತಾರೆ 1 ಮಾರ್ಕಿಗೆ. ವಾಟ್ ಈಸ್ ದ ಸ್ಟೇಷನರಿ ಎನರ್ಜಿ ಲೆವೆಲ್? ನೀವು ನೋಡಿ ಇಲ್ಲೇ ಉತ್ತರ ಇದೆ. ಲೆವೆಲ್ ಅಂತಂದ್ರೆ ಈಚ್ ಆರ್ಬಿಟ್ ಅಂತ. ಈಚ್ ಆರ್ಬಿಟ್ ಹತ್ರ ಏನಿರುತ್ತೆ? ಎನರ್ಜಿ ಇರುತ್ತೆ. ಆ ಎನರ್ಜಿ ಏನಾಗಿರುತ್ತೆ? ಫಿಕ್ಸ್ಡ್, ಅದು ಕೂಡ ಕ್ವಾಂಟೈಸ್ಡ್, ಫಿಕ್ಸ್ಡ್ ಅದು. ಸೊ ಸ್ಟೇಷನರಿ ಎನರ್ಜಿ ಲೆವೆಲ್ ಮೀನ್ಸ್ ಈಚ್ ಆರ್ಬಿಟ್ ಇನ್ an atom is associated with a definite amount of energy. That is called as a stationary energy level. ಅರ್ಥ ಆಯ್ತಾ? ಇದಿಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು. ಸೊ 3 ಮಾರ್ಕ್ಸಿಗಾದ್ರೆ ಸೊ ಮೆನ್ಷನ್ ದ ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಥಿಯರಿ ಅಂತ ಕೇಳ್ತಾರೆ. ಈ 1 ಮಾರ್ಕಿಗಾದ್ರೆ ಇದನ್ನ ಕೇಳ್ತಾರೆ. ಇನ್ನು ಮುಂದೆ ಯಾತಕ್ಕೆ ಇದಿಷ್ಟು ಇಂಪಾರ್ಟೆಂಟು ಅಂತಂದ್ರೆ, ಇನ್ನು ಮುಂದೆ ನಾವೇನೇನು ಡಿರೈವ್ ಮಾಡ್ತೀವಿ ಅವಾಗ ಯೂಸ್ ಮಾಡೋದು ಈ ಪಾಸ್ಟುಲೇಟ್, ಇದು ಈ ಈಕ್ವೇಶನ್. ಈಗ 3 ಇನ್ನು ಬರೋದೆಲ್ಲ ಪೂರ್ತಿ ಯೂಸಿಂಗ್ ದಿಸ್. ಅದಕ್ಕೆ ಇದು ಬೈ ಹಾರ್ಟ್ ಆಗಿರಬೇಕು ನಿಮಗೆ, ಅರ್ಥ ಆಯ್ತಾ?